ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಧುರ ಭಾಗ 2. ಅಕ್ಕ ತಮ್ಮ ಇಬ್ಬರು ಹೆಣ್ಣಿನ ಮನೆ ಕಡೆ ಹೊರಟರು. ಮನಸ್ಸಿಲ್ಲದ ಮನಸ್ಸಿನಿಂದ ಗಾಡಿ ಹೊರಟಿತ್ತು. ರಸ್ತೆ ನೇರವಾಗಿ ಇದ್ದಿತ್ತಾದರೂ ಮಧುರಾಳ ಬದುಕು ತಿರುವು ಪಡೆಯುವುದರಲ್ಲಿತ್ತು. ಹೆಣ್ಣಿನ ಮನೆಯವರು ಮಧ್ಯಾಹ್ನವೇ ಹುಡುಗನ ಮನೆ ಕಡೆಯವರ ನಿರೀಕ್ಷೆಯಲ್ಲಿದ್ದರು. ಅರ್ಜುನ್ನ ಸಂಜೆಯ ಭೇಟಿ ಅಸಮಾಧಾನವ ತಂದಿತ್ತು. ಮನೆ ಮುಂದೆ ಗಾಡಿ ನಿಂತಾಗ ಅಕ್ಕನ ಜೊತೆ ತಮ್ಮನ ಕಂಡು ಮೊದಲೇ ಉರಿಯುತ್ತಿದ್ದ ಗಾಯಕ್ಕೆ ಉಪ್ಪು ಸವರಿದಂತಾಯ್ತು. ಹೇಗೋ ಹುಡುಗ ಅಪ್ಪಟ ಬಂಗಾರ ಎಂಬುವುದೊಂದು ಉರಿಯುತ್ತಿದ್ದ ಗಾಯಕ್ಕೆ ತಂಪರೆದಿತ್ತು. ಒಳಬರ ಮಾಡಿಕೊಂಡವರು ಚೆನ್ನಾಗಿಯೇ ಆದರಾತಿಥ್ಯ ಮಾಡಿದರು. ಮುಖದಲ್ಲಿ ಅಂತಹ ಉತ್ಸಾಹ ಕಾಣಲಿಲ್ಲ. ಕಾಟಾಚಾರಕ್ಕೆ ಬಂದ ಅರ್ಜುನಿಗೆ ಮೊದಲೇ ಉತ್ಸಾಹವಿರಲಿಲ್ಲ. ಅಂತೂ ಹೆಣ್ಣು ನೋಡುವ ಶಾಸ್ತ್ರ ಮುಗಿಯಿತು. ಹೆಣ್ಣು ಅರ್ಜುನಿಗೆ ಒಪ್ಪುವಂತೆ ಇದ್ದಳು. ಮಧುರಾಳ ಮನಸ್ಸಿಗೆ ಹಿಡಿಸಿದ್ದಳು. ಆದರೆ ಅರ್ಜುನ್ ಯಾಕೋ ಕಸಿವಿಸಿಯಲ್ಲಿದ್ದ. ಇಬ್ಬರನ್ನೇ ಮಾತನಾಡಲು ಕಳುಹಿಸಿದರು. ಅರ್ಜುನ್ ಅಂಥದ್ದೇನಿಲ್ಲ, ಮಾತನಾಡುವುದೇನಿದ್ದರೂ ಎಲ್ಲರ ಎದುರೇ ಮಾತನಾಡಬೇಕು, ಬನ್ನಿ ಹೋಗೋಣ ಎಂದು ವಾಪಸ್ ಕರೆತಂದಿದ್ದ. ಹುಡುಗಿ ಹೆಸರು ಸಹ ಕೇಳಲಿಲ್ಲ ಆಸಾಮಿ. ಹೀಗೆ ಹೋದ ಜೋಡಿ ಹಾಗೆ ಬಂದಿದ್ದೋ ಮನೆಯವರೆಲ್ಲ ಮುಖಾಮುಖ ನೋಡಿಕೊಂಡರು. ನೇರ ನಡೆಯ ಅರ್ಜುನ್, ನನಗೆ ಒಪ್ಪಿಗೆ ಇದೆ, ಆದರೆ ನನ್ನ ಅಕ್ಕ ನಮ್ಮ ಜೊತೆಯಲ್ಲೇ ಇದ್ದಾಳೆ, ಇರುತ್ತಾಳೆ ಸಹ. ಅವಳ ಮನಸ್ಸಿಗೆ ಕಿಂಚಿತ್ ನೋವಾದರೂ ನಾನು ಸಹಿಸಲಾರೆ. ನಮ್ಮ ಮನೆಯ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗಲು ಸಹಮತವಿದ್ದರೆ ಮುಂದಿನ ಮಾತು ಹಿಂದ. ಒಳಗೊಳಗೆ ಹೆಣ್ಣಿನ ಮನೆಯವರಿಗೆ ಖುಷಿಯಾದರೂ ಮನದ ಮೂಲೆಯಲ್ಲಿ ಅಕ್ಕ ಮಧುರಾಳೆ ಸಹಜ ಕಳವಳಕ್ಕೆ ಕಾರಣವಾಗಿತ್ತು. ನಾವು ನಾಳೆ ನಮ್ಮ ಅಭಿಪ್ರಾಯ ಶಾಮಣ್ಣನ ಬಳಿ ತಿಳಿಸುತ್ತೇವೆ ಎಂದಾಗ ಮಧುರ, ನಾನು ಒಬ್ಬಳು ಹೆಣ್ಣು, ಇನ್ನೊಬ್ಬ ಹೆಣ್ಣಿನ ಮನವನ್ನು ಅರಿಯಬಲ್ಲೆ. ನನ್ನಿಂದ ನಿಮ್ಮ ಮನೆಯ ಮಗಳಿಗೆ ಏನೂ ತೊಂದರೆಯಾಗಲ್ಲ. ಅರ್ಜುನ್ ಒಪ್ಪಿಗೆ ಅನಿಸಿದರೆ ನಿಮ್ಮ ಮಗಳು ನಮ್ಮ ಮನೆ ತುಂಬಲಿ ಎಂದು ಸಂತೋಷವಾಗಿಯೇ ತಿಳಿಸಿ ಹೊರಡಲು ಅನುವಾದಳು. ಇಬ್ಬರ ಪಯಣ ಮನೆಯತ್ತ, ಮನಸ್ಸು ಹೆಣ್ಣಿನ ಮನೆಯ ಸುತ್ತ. ಪುಷ್ಪಾರಿಗೆ ಮಗ ಅಡಿಗೆ ರುಚಿಯಾಗಿತ್ತೆಂದು ಬಾಯಿ ಚಪ್ಪರಿಸಿ ಉಂಡ ದೃಷ್ಟವೇ ಕಣ್ಮುಂದೆ ಬರುತ್ತಿತ್ತು. ಎಂದೂ ಇದುವರೆಗೂ ಬಾರದ ಯೋಚನೆ ಇವತ್ತು ದುತ್ತೆಂದು ಎದುರು ಬಂದಿತ್ತು. ಆಹಾ, ಎಂಥ ಒಳ್ಳೆಯ ಜೋಡಿ, ಹೇಳಿ ಮಾಡಿಸಿದಂತಿದ್ದಾಳೆ. ರೂಪ, ಗುಣ, ನಡತೆ ಎಲ್ಲವೂ. ಮಧುರ ರೂಪವತಿಯೇ, ಗುಣವೂ ಮೆಚ್ಚುವಂಥದ್ದೇ. ಮಗನ ವಯಸ್ಸಿಗೂ ಸರಿ ಹೊಂದುತ್ತಾಳೆ. ಆದರೆ ಮರೆತು ಬಿಟ್ಟಿದ್ದೆ. ಅಯ್ಯೋ, ಯಾವ ಬಾಯಲ್ಲಿ ಮಗನಿಗೆ ಮದುವೆ ಯಾಕೆಂದು ಹೇಳಲಿ? ಮನದೊಳಗಿನ ಸ್ವಗತಕ್ಕೆ ತಡೆಯಾಗಿತ್ತು ಮಧುರ ಗಂಡ ಬಿಟ್ಟವಳೆಂದು. ಯೋಚನೆಗೆ ಕಡಿವಾಣ ಹಾಕಿದರು. ಮನೆ ಕೆಲಸಕ್ಕೆ ತೊಡಗಿದರು. ಯೋಚನೆ ಹಿತವಾಗಿತ್ತು, ಆದರೆ ಸ್ವೀಕರಿಸುವ ಮನಸ್ಸು ಗೊಂದಲವಾಗಿತ್ತು. ಕೈಕಾಲ ತೊಳೆದು ದೇವರಿಗೆ ದೀಪ ಬೆಳಗಲು ಅನುವಾದರು. ದೈವಿಚ್ಛೆ ಏನಿದೆಯೋ ಬಲ್ಲವರ್ಯಾರು ಎಂದು ತನ್ನ ಆಹಾವಲನ್ನು ದೇವರ ಮುಂದಿಟ್ಟರು. ಇತ್ತ ಅರ್ಜುನ್ ಮಧುರ ಒಳಗೆ ಬರುತ್ತಿರುವಂತೆ ಅಮ್ಮನ ನಗೆಮೊಗದ ಸ್ವಾಗತ ಸಿಕ್ಕಿತ್ತು. ಮಗನ ಮುಖದ ಭಾವವನ್ನು ಅಳೆಯಲು ಅಮ್ಮನ ಮನ ಕಾತರಿಸುತ್ತಿತ್ತು. ಅಮ್ಮನ ಅವಸರವ ಅರಿತ ಮಧುರ, ಅಮ್ಮ, ನಿನ್ ಸೊಸೆ ಸುಂದರವಾಗಿದ್ದಾಳಮ್ಮ, ಅರ್ಜುನ್ ಒಪ್ಪಿದ್ದಾನೆ, ಮದುವೆ ಮಾಡಲು ಸಿದ್ಧಳಾಗು ಎಂದಾಗ ಎಲೆ ಅಡಿಕೆ ಅಗಿಯುತ್ತಿದ್ದ ಅಪ್ಪ, ಕೂಸೆ, ಹುಡುಗಿ ಮನೆಯವರು ಒಪ್ಪಿದ್ರಾ ಎಂದು ಒರಚಗುಳಿಯಿಂದಲೇ ಕೇಳಿದಾಗ ಅಜ್ಜಿಯ ಬಾಯಿ ಮಾತನಾಡಲು ಅಪಹಪಿಸುತ್ತಿತ್ತು. ಒಪ್ಪಿದಂಗೆ ಬಿಡು, ನಿನ್ ಮಗಳು ಇಲ್ಲಿ ಇರೋ ತನಕ ನಿನ್ ಮಗ ಮದುವೆ ಆದಂಗೆ ಎಂದಿದ್ದು ಅರ್ಜುನ್ನ ಕೋಪ ನೆತ್ತಿಗೇರಿಸಿತ್ತು. ಬೇಡ ಬಿಡಚ್ಚಿ, ನಾ ಸನ್ನಾಸಿ ಹಾಕ್ತೀನಿ, ನಿಂಗ್ಯಾಕೆ ಚಿಂತೆ? ಊಟ ಉಪ್ಪೊತ್ತಿಗೇನು ಕೊರತೆ ಮಾಡಲ್ಲ ನಿಂಗೆ. ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಆವತ್ತೇ ಹೇಳಿದ್ದೆ. ಅಕ್ಕನಿಗೆ ಸ್ಥಾನ ಇಲ್ಲ ಅಂದ್ರೆ ನಂಗೂ ಈ ಮನೆ ಬೇಡ ಅಂತ ಮತ್ತೊಮ್ಮೆ ಆವೇಶದಿಂದ ಗದರಿದ. ಮನೆ ಶಾಂತವಾಯಿತು. ಮನಸ್ಸು ನೊಂದಿತು. ಮಧುರಾಳ ಮೂಕವೇದನೆಯನ್ನು ದೇವರು ಮಾತ್ರವೇ ಅರಿಯಬಲ್ಲ. ದೀಪ ಹಚ್ಚಿ ಕ್ಷಣಕಾಲ ಕೈ ಮುಗಿದು ಕುಳಿತ ಮಧುರಾಳ ಕಣ್ಣಿಂದ ಹನಿ ಹನಿಯಾಗಿ ನೀರಿನ ಹೊರತೆ ಬಲವನ್ನು ಹೆಚ್ಚಿಸಿತ್ತು. ನನ್ನ ತಪ್ಪಾದರೂ ಏನು ದೇವ? ಮನೆಗೆ ಹೊರೆಯಾಗಬಾರದೆಂದು ಹೊರಗೆ ಹೋಗಿ ಒಲೆಗೆ ಕೆಲಸಕ್ಕೆ ಶುರುವಿಟ್ಟೆ. ಅರ್ಜುನ್ನ ಮನಸ್ಸು ಅರಿತು ಅವನಿಂದ ಅಪ್ಪ ಅಮ್ಮ ನೋವುಣ್ಣಬಾರದೆಂದು ಮದುವೆ ಆಗಲು ಒಪ್ಪಿಸಿದ್ದೇನೆ. ಇಷ್ಟಾದರೂ ಅಜ್ಜಿಗೆ ನನ್ನ ಮೇಲೇಕೆ ಕೋಪ? ಆ ಪಾಪಿಯ ಜೊತೆ ಕಷ್ಟದಲ್ಲಿ ಕಣ್ಣೀರು ಹಾಕುತ್ತಾ ಹಿಂಸೆ ಪಡುವುದಕ್ಕಿಂತ ಅಜ್ಜಿಯೇ ಎಷ್ಟೋ ಮೇಲು. ನನ್ನ ಬದುಕು ಅರ್ಜುನ್ನ ಮದುವೆಗೆ ಕುತ್ತಾಗದಿರಲಿ ಭಗವಂತ
ಇಂದು ತನಗೆ ತಾನೇ ಸಮಾಧಾನ ಪಡುತ್ತಾ ಮೇಲೆದ್ದಳು. ಕತ್ತಲೆಯ ಕೋಣೆಯಲ್ಲಿ ನಂದಾದೀಪ ಸಮನಾದ ಬೆಳಕ ನೀಡುತ್ತಿತ್ತು. ದೇವರು ನಿತ್ಯ ಮೊರೆಯನ್ನು ಆಲಿಸುವಂತೆ ಇಂದೂ ಸಹ ಆಲಿಸುತ್ತಿರುವಂತೆ ಕಂಡು ಮಧುರ ನಿನ್ನಿಚ್ಛೆ ನೀನಿಟ್ಟ ಬದುಕು ಎಂದು ಮತ್ತೆ ಕೈ ಮುಗಿದಳು. ಮಧುರಾಳಿಗೆ ಬೆಳಗಾದರೆ ಇವತ್ತಿನ ದಿನ ಹೀಗೆ ಸಾಗುವುದೋ ಎಂಬ ಚಿಂತೆ. ಮೌರ್ಯ ಇರುವನೆಂಬ ಕಾರಣಕ್ಕೆ ಹೊಲಿಗೆ ಕೆಲಸಕ್ಕೆ ಹೋಗದಿದ್ದರೆ ಅಮ್ಮನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಲ್ಲಿ ಪುಷ್ಪಮ್ಮ ಸಹ ಹೋಗದಿದ್ದರೆ ಬೇಸರಿಸುತ್ತಾರೆ. ಮತ್ತೆ ಅರ್ಜುನ್ಗೆ ತೊಂದರೆ ಯಾಕೆಂದು ತಾನೇ ಹೊರಡಲು ಸಿದ್ಧವಾದಳು. ಅರ್ಜುನ್ ಅಕ್ಕನನ್ನು ಕಂಡೊಡನೆ ನಾನೇ ಬಿಡುತ್ತೇನೆ ಬಾ ಎಂದು ಹೊರಟ. ಅಕ್ಕ ತಮ್ಮ ಮೌರ್ಯ ಮನೆಗೆ ಬಂದು ತಲುಪಿದರು. ಒಪ್ಪವಾಗಿ ನಯ ನಾಜೂಕಿನಿಂದ ಬಂದ ಮಧುರಾಳನ್ನು ಕಂಡಾಗ ತನ್ನ ಇಂದಿನ ದಿನದ ಯೋಚನೆಯಲ್ಲಿ ತಪ್ಪೇನಿದೆ? ಮಧುರ ಸೊಸೆಯಾಗಿ ಮಾಡಿಕೊಂಡರೆ ಈ ಮನೆಗೆ ಕಳೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಮಂದಹಾಸ ಬೀರಿ ಒಳಕರೆದರು. ಅರ್ಜುನ್ ಹೊಳಬಂದವನೇ, ಅಮ್ಮ, ಅವತ್ತಿಮ್ಗೆ ಮಧುರಾಳ ಬದುಕು ಸರಿ ಆಗುವವರೆಗೆ ಮದುವೆ ಆಗುವುದಿಲ್ಲ ಎಂದಿದ್ದೆ. ಆದರೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ನಿನ್ನೆ ಹೆಣ್ಣು ನೋಡಿ ಬಂದೆ. ನಾನು ಒಪ್ಪಿದ್ದೇನೆ, ಅವರು ಒಪ್ಪಿದರೆ ಮದುವೆ ಎಂದು ತಪ್ಪು ಮಾಡಿದವರಂತೆ ತಲೆ ತಗ್ಗಿಸಿ ನಿಂತ. ಪುಷ್ಪಾರಿಗೆ ಒಂದು ಕ್ಷಣ ತನ್ನ ಮಗನ ನೆನಪಾಯಿತು. ಅವನಿಗೂ ಮದುವೆಯ ಬಗ್ಗೆ ಮಾತನಾಡಬೇಕು ಎಂದು ತಮ್ಮ ಜವಾಬ್ದಾರಿಯನ್ನು ನೆನಪಿಸಿಕೊಂಡರು. ಇರ್ಲಿ ಬಿಡು, ಹುಡುಗಿ ಹೀಗಿದ್ದಾಳೆ, ಮನೆತನ ಎಲ್ಲ ಸರಿಯಾಗಿ ವಿಚಾರಿಸಿದ್ದೀಯಾ ಎಂದು ಕೇಳುತ್ತಾ ಮಧುರಾಳತ್ತ ನೋಡಿದರು. ಮುಖ ಬಾಡಿತ್ತು. ಅರ್ಜುನ್ ಹೋದ ಮೇಲೆ ವಿಚಾರಿಸೋಣವೆಂದು ಹೊಸದಾಗಿ ಬಂದ ಬಟ್ಟೆಗಳನ್ನು ಮಧುರಾಳಿಗೆ ಕೊಟ್ಟರು. ಅರ್ಜುನ್ ಹೊಲದತ್ತ ಹೊರಟಿದ್ದ. ಶಾಮಣ್ಣನ ಕರೆ ಬಂದಿತ್ತು. ಹೆಣ್ಣಿನ ಮನೆಯವರು ಒಪ್ಪಿದ್ದಾರೆ, ಈ ವಾರದಲ್ಲಿ ಮಾತುಕತೆ ಮಾಡಿಬಿಡೋಣ ಎಂದಾಗ ಹೂ ಎಂದಷ್ಟೇ ಉತ್ತರವಿಟ್ಟ ಅರ್ಜುನ್. ಮನಸ್ಸಿನ ತುಂಬ ನನ್ನ ಮದುವೆ, ನನ್ನ ಅಕ್ಕ, ನನ್ನ ಅಜ್ಜಿ, ಅಪ್ಪ ಅಮ್ಮ, ನನ್ನ ತೋಟ, ಕೊನೆಗೆ ನನ್ನ ಹೆಂಡತಿಯೇ. ಓ, ಹೀಗಪ್ಪ ನನ್ನ ಮುಂದಿನ ಬದುಕು. ನನ್ನ ಮದುವೆ ನನ್ನಪ್ಪ ಅಮ್ಮ ಅಜ್ಜಿಗೆ ನೆಮ್ಮದಿ ತರಬಹುದು. ಆದರೆ ಅಕ್ಕ, ಒಂದೊಮ್ಮೆ ಅವಳು ಸಹ ಸಂತೋಷ ಪಡಬಹುದು, ಪಡುತ್ತಾಳೆ ಸಹ. ಆದರೆ ಅವಳ ಬದುಕು, ಅದು ಸರಿ ಮಾಡುವುದೇಗೆ? ಸಂಕಟವಾಯಿತೊಮ್ಮೆ. ಮಧುರಾಳ ಹೊಲಿಗೆ ಕೆಲಸ ಕೋಣೆಯಲ್ಲಿದ್ದ ಮೌರ್ಯಗೆ ಮಧುರಾಳ ಇರುವಿಕೆ ಅರಿವಾಗಿತ್ತು. ಅಮ್ಮನ ಓಡಾಟ ಜೋರಾಗಿತ್ತು. ನಿಧಾನವಾಗಿ ಮಧುರಾಳ ಕೋಣೆಗೆ ಬಂದಾಗ ಹೊಲಿಗೆಯಲ್ಲಿ ತನ್ಮಯಳಾಗಿದ್ದಳು. ಶಾಲೆಯಲ್ಲಿ ಗಾದೆ ವಿಸ್ತರಿಸಿ ಹೇಳಿದ್ದು ನೆನಪಾಗಿತ್ತು. ಕಾಯಕವೇ ಕೈಲಾಸ, ತಾನಾಯ್ತು ತನ್ನ ಕೆಲಸವಾಯಿತು ಎಂಬಂತೆ ಇದ್ದಳು. ಅವಳ ತಲ್ಲೀನತೆಗೆ ಭಂಗ ಬರದಂತೆ ಮಾತನಾಡಿಸಲು ಹೋದವನು ವಾಪಸ್ ಮರಳಿದ್ದನು. ಅಡಿಗೆ ಮನೆಯಿಂದಲೇ ಅಮ್ಮ ಮಗನ ಮೂಡದ ಹೆಜ್ಜೆ ಗುರುತನ್ನು ಮನಸ್ಸಿನಲ್ಲಿ ಮೂಡಿಸಿಕೊಂಡಿದ್ದರು. ನಾನೊಮ್ಮೆ ಕೇಳಿಯೇ ಬಿಡಬೇಕು. ಮಗನು ಮನಸ್ಸು ಮಾಡಿದರೆ ಮದುವೆ ಮಾಡಿಯೇ ಬಿಡೋಣ ಎಂಬ ಯೋಚನೆ ಬಂದಿತ್ತು. ಒಂದಷ್ಟು ಹೊಲಿಗೆ ಕೆಲಸ ಮುಗಿಸಿ ಮಧುರ ಪುಷ್ಪಾರ ಜೊತೆಯಲ್ಲಿ ಅಡಿಗೆ ಕೆಲಸಕ್ಕೆ ಶುರುವಿಟ್ಟಳು. ಲಘು ಬಗೆಯ ಒಪ್ಪವಾದ ಕೆಲಸ, ಯಾವುದಕ್ಕೂ ಹೇಳಿ ಮಾಡಿಸಬೇಕೆಂಬುವುದಿಲ್ಲ. ತಿಳಿದ ಕೆಲಸ ಮಾಡಿ ಮುಗಿಸುತ್ತಿದ್ದಳು. ತನಗೊಪ್ಪಿಸಿದ ಕೆಲಸ ಅಚ್ಚುಕಟ್ಟಾಗಿ ಮುಗಿಸುವವಳು ಮಧುರ. ಅಮ್ಮ ಹೇಳಿಕೊಟ್ಟಷ್ಟು ಅಡಿಗೆಯನ್ನು ಮಾಡುವುದನ್ನು ಕಲಿತಿದ್ದಳು. ಈಗ ಪುಷ್ಪಾರ ಅಡುಗೆಯ ಶೈಲಿಯನ್ನು ತಾನು ಕಲಿಯುತ್ತಿದ್ದಳು. ಊಟಕ್ಕೆ ಮನೆಯಿಂದ ತಂದ ಡಬ್ಬಿ ತೆಗೆಯಲು ಹೋದಾಗ ಪುಷ್ಪ ತಡೆದಿದ್ದರು. ಇವತ್ತು ನಮ್ಮ ಜೊತೆಯೇ ನಿನ್ನ ಊಟವೆಂದರು. ತಾಯಿ ಪ್ರೀತಿಯ ತೋರುವ ಪುಷ್ಪಾರ ಎದುರು ಮಧುರಾಳ ಮರುಮಾತಿಲ್ಲ. ಒಪ್ಪಿ ಊಟದ ಸಿದ್ಧತೆ ಮಾಡಿದಳು. ಮೌರ್ಯ ಜೊತೆಗೆ ಕುಳಿತು ಊಟ ಮಾಡುವ ಮನಸ್ಸಿರಲಿಲ್ಲ. ಎಷ್ಟೆಂದರೂ ತಾನು ಹೊರಗಿನವಳು, ಅದು ಈ ಮನೆಗೆ ಕೆಲಸ ಹುಡುಕಿ ಬಂದವಳು. ಎಲ್ಲ ಸಿದ್ಧವಾಗಿಟ್ಟುಕೊಂಡು ಮತ್ತೆ ತನ್ನ ಕೋಣೆ ಸೇರಿದಳು. ಮೌರ್ಯ ಊಟಕ್ಕೆ ಬಂದಾಯ್ತು. ಅಮ್ಮನಿಗೂ ಜೊತೆಗೆ ಊಟ ಮಾಡುವಂತೆ ತಿಳಿಸಿದ. ಮಧುರಾಳ ಬಿಟ್ಟು ಊಟ ಮಾಡುವುದು ಸರಿಯಲ್ಲ, ಅವಳನ್ನು ಕರೆ ಎಂದಾಗ ಪುಷ್ಪ ಒಳಗೊಳಗೆ ಸಂತಸ ಪಟ್ಟರು. ಮಧುರ ಊಟಕ್ಕೆ ಬರಲು ಮೊದಲು ಹಿಂಜರಿದರೂ ಸಹ ಒತ್ತಾಯಕ್ಕೆ ಮಣಿಯಲೇಬೇಕಾಯಿತು. ಮೌರ್ಯ ಊಟದ ನಡುವೆ ಅಮ್ಮನ ಜೊತೆ ಹರಡುತ್ತಾ ಅರ್ಜುನ್ನ ನೆನಪಿಸಿಕೊಳ್ಳುತ್ತಾ ಮಧುರಾಳನ್ನು ಆಗಾಗ ಮಾತನಾಡಿಸುತ್ತಾ ಊಟ ಮಾಡಿ ಮೇಲೆದ್ದ. ಅಡುಗೆ ಸೂಪರ್ ಅಂತ ಹೇಳಲು ಮರೆಯಲಿಲ್ಲ. ಅಡಿಗೆ ಮಾಡಿದ್ದ ಕೈಗಳೆರಡೂ ನಕ್ಕವು. ಎಂದಿನಂತೆ ತನ್ನೆಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಡುವ ಮುನ್ನ ಗಿಡಗಳಿಗೆ ನೀರು ಹಾಕಲು ಬಂದಾಗ ಮೌರ್ಯನ ಒದ್ದೆ ಮಾಡಿದ್ದು ನೆನಪಾಗಿ ಅರಿವಿಲ್ಲದೆ ಮುಖದಲ್ಲಿ ನಗು ಅರಳಿದ್ದ. ದೂರದಲ್ಲೇ ನಿಂತು ಮಧುರಾಳನ್ನು ನೋಡುತ್ತಿದ್ದ ಮೌರ್ಯಗೆ ಅವಳ ನಗುವಿನ ಕಾರಣ ತಿಳಿದಿದ್ದ. ಯಾಕ್ ಮಧುರ, ಒಬ್ಬಳೆ ನಗುತ್ತಿದ್ದೀಯಾ?
ಇವತ್ತು ನನ್ನನ್ನು ಸ್ನಾನ ಮಾಡಿಸುವ ಯೋಚನೆ ಏನಾದರೂ ಇದೆಯಾ ಎಂದಾಗ ಸುಮ್ಮನೆ ತಲೆ ಅಲ್ಲಾಡಿಸಿದಳು. ಗಿಡಗಳೆಲ್ಲ ನೀರುಂಡು ತಂಪಾಗಿ ಗಾಳಿಗೆ ಮೈಯೊಡ್ಡಿದವು. ಈ ದಿನ ಮಧುರಾಳ ಮನವು ತುಸು ಗೆಲುವು ಪಡೆದಿತ್ತು. ಆದರೆ ಅದು ಎಷ್ಟು ಸಮಯದವರೆಗೆ ದೇವರೇ ಬಲ್ಲ. ಅರ್ಜುನ್ ತೋಟಕ್ಕೆ ಗೊಬ್ಬರ ತರಲು ಹೋದ ಕಾರಣ ಮಧುರಾ ಒಬ್ಬಳೇ ಮನೆ ಕಡೆಗೆ ಹೆಜ್ಜೆ ಹಾಕಿದಳು. ಅಪಘಾತವಾದ ನಂತರ ರಸ್ತೆಯಲ್ಲಿ ನಡೆಯುವಾಗ ಯಾವುದಾದರೂ ಗಾಡಿ ಹಾರನ್ ಕೇಳಿದರೂ ಬೆಚ್ಚಿ ಬೀಳುವಂತಾಗಿತ್ತು. ಅಪಘಾತದ ತಿರುವಿನಲ್ಲಿ ನಿಧಾನವಾಗಿ ನೋಡುತ್ತಾ ಬರುತ್ತಿದ್ದಳು. ರಾಮಣ್ಣನ ಹೋಟೆಲ್ ಬಳಿ ಪರಿಚಿತ ಮುಖವೊಂದು ಕಣ್ಣಿಗೆ ಬಿದ್ದಿತ್ತು. ಹೆಚ್ಚೇನೂ ಸಮಯ ಬೇಕಿರಲಿಲ್ಲ ಯಾರೆಂದು ತಿಳಿಯಲು. ಜೊತೆಗೆ ಒಬ್ಬಳು ವಯ್ಯಾರದ ಹುಡುಗಿಯನ್ನು ಕಂಡಾಗ ಮಧುರಾ ಬೆವರಿದ್ದಳು. ಮಧುರಾಳನ್ನು ಬೇಗ ಗುರುತಿಸಿದವನು ಬೇಕಂತಲೇ ಎದ್ದು ಬಂದನು. ಹೋ ಹಳೆ ಹೆಂಡತಿ, ಹೇಗಿದ್ದೀಯಾ? ನೋಡಿವಳು ನನ್ನ ಹೊಸ ಹೆಂಡತಿ ಪರಿಮಳ. ಸರಿಯಾಗಿ ನೋಡು, ನೀ ಬಿಟ್ಟಿದ್ದೇ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಪರಿಮಳಾಳಂತ ಚೆಲುವೆ ನಂಗೆ ಸಿಕ್ತಿದ್ಲಾ ಎಂದಾಗ ಕೋಪದ ಉರಿ ಹೆಚ್ಚಾಗಿದ್ದಲ್ಲದೆ ಒಳಗೊಳಗೆ ದುಃಖವೂ ಒತ್ತರಿಸಿತ್ತು. ನಾಯಿಗಿಂತಲೂ ಕಡೆಯವನು ಅನಿಸಿತ್ತು. ಏನೂ ಮಾತನಾಡದೆ ಮುಂದೆ ಹೆಜ್ಜೆ ಇಟ್ಟಳು. ಹೋಟೆಲ್ನವರು ಕರೆದರೆಂದು ಕಮಲ್ನು ಹೋಗು, ನೀ ಯಾರೋ ನಾ ಯಾರೋ, ನಾ ಯಾಕೆ ನೀನು ಮಾತಾಡಿಸ್ಬೇಕು ಎನ್ನುತ್ತಾ ಪರಿಮಳಾಳ ಕೈ ಹಿಡಿದು ಹೋಟೆಲ್ಗೆ ಹೊರಟ. ಈಗವನು ನನ್ನ ಗಂಡನಲ್ಲ, ಆದರೆ ಆ ದುರುಳನಿಂದಾಗಿ ನಿತ್ಯವೂ ನಾನು ಸಂಕಟ ಪಡುತ್ತಿದ್ದೇನೆ. ಆದರೆ ಇವನಿಗವ ಹಂಗಿಲ್ಲ. ಆಗಲೇ ಇನ್ನೊಂದು ಮದುವೆ. ನಾನು ಅನಿಷ್ಟ, ಅವನು ನಿಷ್ಠ. ಇದು ನಮ್ಮ ಸಮಾಜ. ಮಧುರಾಳ ಕಣ್ಣೀರು ಮನೆತನಕವೂ ಸಾಗಿತ್ತು. ಆದರೆ ಅಪ್ಪ ಅಮ್ಮನೆದರೋ, ಅದರಲ್ಲೂ ಅರ್ಜುನ್ ಮನೆಯಲ್ಲಿದ್ದರೆ ಅವನ ಹೆದರೋ ನನ್ನ ಅಳಲು ಗೊತ್ತಾಗಬಾರದೆಂದು ಸಮಾಧಾನ ಪಡುತ್ತಾ ಮನೆ ತಲುಪಿದವಳೆ ಸೀದಾ ಬಚ್ಚಲು ಮನೆ ಸೇರಿ ಮುಖ ತೊಳೆದು ಬಂದಳು. ತಣ್ಣನೆಯ ನೀರು ಮುಖವ ತಂಪಾಗಿಸಿತ್ತು. ಆದರೆ ಮಧುರಾಳ ಮನದೊಳಗಿನ ಬೇಗುದಿಯ ಬಿಸಿ ಆರಿರಲಿಲ್ಲ. ಮತ್ತೆ ಮತ್ತೆ ದಾರಿಯಲ್ಲಿ ನಡೆದ ಘಟನೆಯೇ ಕಣ್ಮುಂದೆ ಬರುತ್ತಿತ್ತು. ಯಾರಿಗೆ ಹೇಳದೆ ಇದ್ದರೋ ದೇವರಿಗೆ ಹೇಳದೆ ಇರಲಾಗದು. ಅವನೇ ಸೂತ್ರಧಾರ. ಅವನ ನಾಟಕದಲ್ಲಿ ಪಡೆದುಕೊಳ್ಳುವ ತಿರುವುಗಳನ್ನು ಸೃಷ್ಟಿಸುವವನು ಅವನೇ. ಹಾಗಾಗಿ ಅವನ ಮುಂದೆ ಕ್ಷಣಕಾಲ ಕಣ್ಮುಚ್ಚಿ ಕುಳಿತರೆ ಮನಸ್ಸಿಗೊಂದಿಷ್ಟು ನೆಮ್ಮದಿ. ಮಧುರಾಳ ಮನಸ್ಸಿನ ಬಿಸಿ ಸ್ವಲ್ಪ ಆರಿತ್ತು. ಗೊಬ್ಬರವನ್ನು ತೋಟದಲ್ಲಿ ಇಳಿಸಿ ಮನೆಗೆ ಬಂದವನು ಅಮ್ಮನಿಗೆ ಶಾಮಣ್ಣ ಕರೆ ಮಾಡಿದ ವಿಷಯ ತಿಳಿಸಿದ. ಶುಕ್ರವಾರ ಮಾತುಕತೆ ಮಾಡಿಬಿಡೋಣವೆಂದ. ಅಕ್ಕ ಚಹಾ ತಂದಿದ್ದಳು. ಮುಖದಲ್ಲಿನ ನೋವಿನ ಗೆರೆ ಅರ್ಜುನ್ ಗುರುತಿಸದಿರನೆ. ಆದರೂ ಕಂಡು ಕಾಣದಂತೆ ಸುಮ್ಮನಿದ್ದ. ಅಮ್ಮನೆದರು ವಿಚಾರಿಸಲು ಮನಸ್ಸು ಬರಲಿಲ್ಲ. ಮಧುರಾಳಿಗೆ ಅರ್ಜುನ್ನ ದೃಷ್ಟಿ ಎದುರಿಸುವುದು ಸಾಧ್ಯವಾಗಲಿಲ್ಲ. ಸೀದಾ ಅಡಿಗೆ ಮನೆ ತಲುಪಿ ಪಾತ್ರೆ ತೊಳೆಯಲು ಆರಂಭಿಸಿದಳು. ಚಹಾ ಲೋಟ ಇಡಲು ಬಂದ ಅರ್ಜುನಿಗೆ ಅಕ್ಕ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದಿದ್ದಾಗ ಅವಳು ಖಂಡಿತ ನೋವುಣ್ಣುತ್ತಿದ್ದಾಳೆ ಎಂಬುದು ಖಾತ್ರಿ ಆಗಿತ್ತು. ಇತ್ತ ತನ್ನ ಮನದಲ್ಲಿ ಮೂಡಿದ ಯೋಚನೆಯನ್ನು ಮಗನಿಗೆ ತಿಳಿಸುವುದೋ ಬೇಡವೋ ಎಂಬ ಗೊಂದಲದಲ್ಲಿ ಅಮ್ಮ ಪುಷ್ಪ ಮೌರ್ಯನ ಸುತ್ತಮುತ್ತ ಓಡಾಡುತ್ತಿದ್ದರು. ಆದರೆ ದನಿ ತೆಗೆದು ಮಾತನಾಡಲು ಪೂರ್ಣ ಧೈರ್ಯ ಸಾಲದು. ಮೌರ್ಯಗೆ ಅಮ್ಮ ಏನೋ ಹೇಳಲು ಕಾತರಿಸುತ್ತಿದ್ದಾರೆ ಎಂಬುದು ಅರಿತು ಕೇಳಿಯೇ ಬಿಟ್ಟ. ಏನಮ್ಮ ನಿನ್ಗೋಳು? ನನ್ನ ಹಿಂದೆ ಹಿಂದೆನೇ ಸುತ್ತುತ್ತಿರುವೆಯಲ್ಲ ಅಂದಾಗ ಅಮ್ಮನ ಬಾಯಿ ಒಣಗಿತ್ತು. ತುಸು ನೀರು ಕುಡಿದು ಬಂದವರು, ಮೌರ್ಯ, ಅರ್ಜುನ್ನ ಮದುವೆ ನಿಶ್ಚಯ ಆಯ್ತಂತೆ ಕಣೋ, ಹುಡುಗಿ ನೋಡಿ ಬಂದಿದ್ದಾನೆ ಎಂದರು. ಹೋ, ಇದಾ ವಿಷಯ? ಒಳ್ಳೇದಾಯ್ತು ಬಿಡು. ನಿಂಗೆ ಇನ್ನೂ ಅರ್ಜುನ್ನ ಮದುವೆಗೆ ತಯಾರಿಗೆ ಬಟ್ಟೆ ಬಹಳ ಬರುತ್ತವೇನೋ. ಹೀಗೂ ಮಧುರಾ ಇರುವಳಲ್ಲ, ಸಹಾಯ ಮಾಡ್ತಾಳೆ ಬಿಡು, ನಿಂಗ್ಯಾಕೆ ಚಿಂತೆ ಎಂದ. ಅಲ್ಲ ಮೌರ್ಯ, ನಿಂಗೂ ಮದುವೆ ವಯಸ್ಸು ಅಲ್ವೇನೋ, ಈ ಬಡ ಅಮ್ಮಂಗೆ ಆಸೆ ಇರಲ್ವೇನೋ ಎಂದು ರಾಗ ಹೇಳಿದಾಗ ಅಮ್ಮನ ಚಡಪಡಿಕೆಗೆ ಕಾರಣ ತಿಳಿದಿತ್ತು. ಜೋರಾಗಿ ನಗಲು ಪ್ರಾರಂಭಿಸಿದ. ಅಯ್ಯೋ ಅಮ್ಮ, ನನ್ ಮದುವೆ ಬಗ್ಗೆ ಮಾತಾಡಲು ಇಷ್ಟೆಲ್ಲ ಪೀಟಿಕೆ ಯಾಕೆ? ನನ್ ಮದುವೆ ಆಗ್ಬೇಕು ತಾನೆ, ಆಗ್ತಾನೆ ಬಿಡು ಎಂದ ಸರಾಗವಾಗಿ. ಅಮ್ಮನ ಖುಷಿಗೆ ಪಾರವೇ ಇಲ್ಲ. ಮಗನ ಮುದ್ದಾಡಿ ಬಿಟ್ರು. ಇತ್ತ ಅಕ್ಕನ ಕೋಣೆ ತಲುಪಿದ ಅರ್ಜುನ್ನಿಗೆ ಅಕ್ಕನ ಬಾಡಿದ ಮುಖ ನೋಡಿ ತಿಳಿದಿದ್ದು. ಇಂದು ಯಾರೋ ನನ್ನಕ್ಕನ ಮನಸ್ಸು ಕೆಡಿಸಿದ್ದಾರೆ, ಅಜ್ಜಿನೇ ಇರಬೇಕು ಎಂದು ಮನಸ್ಸಲ್ಲೇ ಹೇಳಿಕೊಳ್ಳುತ್ತಾ ಅಕ್ಕನ ಬಳಿ ಬಂದ. ಅರ್ಜುನ್ನ ಕಂಡೊಡನೆ ಅತ್ತಿಕ್ಕಿದ್ದ ದುಃಖ ಹೊರಬಂತು. ಅವನ ಕಾಲ ಮೇಲೆ ತಲೆ ಇಟ್ಟು ಅಳಲು ಆರಂಭಿಸಿದಳು.
ಎಷ್ಟು ಸಮಾಧಾನ ಮಾಡಿದರೋ ಮಧುರಾಳ ಅಳು ನಿಲ್ಲುತ್ತಿಲ್ಲ. ಅರ್ಜುನ್ನಿಗೂ ಅಳು ಬಂದಂತಾಯ್ತು. ಅರ್ಜುನ್ನಿಗೆ ಹೇಳಬಾರದೆಂದು ಅಂದುಕೊಂಡರೋ ಅವನ ಮುಖ ಕಂಡೊಡನೆ ಮನದ ವೇದನೆಯೆಲ್ಲ ದುಃಖವಾಗಿ ಪ್ರವಹಿಸಿತು. ತನ್ನ ಹಿಡಿತಕ್ಕೆ ಸಿಗದ ಮನಸ್ಸನ್ನು ತಹಬದಿಗೆ ತರಲು ತುಸು ಸಮಯವೇ ಬೇಕಾಯಿತು. ಅಳುವಷ್ಟು ಅತ್ತು ಬಿಡು ಅಕ್ಕ ಎಂದು ಸುಮ್ಮನಾದ. ಮಧುರಾಳ ಮನಸ್ಸಿನ ವೇದನೆ ಕಣ್ಣೀರಾಗಿ ಹರಿದು ಸ್ವಲ್ಪ ಸಮಾಧಾನವಾದಾಗ ಅರ್ಜುನ್ ದಾರಿಯಲ್ಲಿ ಕಮಲ್ ಸಿಕ್ಕಿದ್ದ ಎನ್ನುತ್ತಿರುವಂತೆ ಕಣ್ಣು ಮತ್ತೆ ತುಂಬಿತ್ತು. ಕಮಲ್ನ ಹೆಸರು ಕೇಳುತ್ತಿದ್ದಂತೆ ಅಕ್ಕನನ್ನು ಸರಿಯಾಗಿ ಕೊಳ್ಳರಿಸುತ್ತಾ, ಏನಂದೆ? ನೀ ಅಷ್ಟೊಂದು ಅಳ್ತಾ ಇದ್ದಿದ್ದು ಅವನಿಗಾಗ? ನೀ ಯಾಕೆ ಅವನ ಮಾತನಾಡಿಸಲು ಹೋದೆ ಎಂದ. ನಾನ್ಯಾಕೆ ಮಾತನಾಡಿಸಲಿ ಅರ್ಜುನ್? ಆ ದುರುಳನನ್ನು ನನ್ನ ನೋಡಿದವನೇ ಅವನ ಹೊಸ ಹೆಂಡತಿ ಜೊತೆ ಮಾತನಾಡಿಸಲು ಬಂದ ಎಂದಾಗ ಮಧುರಾಳ ನೋವಿಗೆ ಅಸಲಿ ಕಾರಣ ತಿಳಿದಿತ್ತು. ಇವಳಿಗೆ ಮೋಸ ಮಾಡಿದ್ದು ಅಲ್ಲದೆ ಇನ್ನೊಂದು ಮದುವೆ ಆಗಿದ್ದಾನೆ ಎಂಬುವುದು ಅವಳಿಗೆ ಇನ್ನಷ್ಟು ವೇದನೆ ನೀಡಿತ್ತು. ನಾನಿಲ್ಲಿ ಗಂಡ ಬಿಟ್ಟವಳು ಎಂಬ ನಿಂದೆಗೆ ಗುರಿಯಾಗಿ ನೋವು ಅನುಭವಿಸುತ್ತಿದ್ದೇನೆ. ಆದರೆ ಅವನು ರಾಜಾರೋಷವಾಗಿ ಮತ್ತೊಂದು ಮದುವೆಯಾಗಿದ್ದು ಅಲ್ಲದೆ ನನ್ನನ್ನೇ ಅಂಗಸಿ ಹೋದ. ಅರ್ಜುನ್ ಯಾಕೆ ಹೀಗೆ? ಅವನ ಮಾತಿಗೆ ಶೋಕಿಗೆ ಮರುಳಾದ ಪರಿಮಳಾಳ ಬಾಳು ಹಾಳಾಗುವುದು ಖಂಡಿತ ಎಂದಳು. ಹೋಗ್ಲಿ ಬಿಡಕ್ಕ, ನಾಯಿ ಬಗಳಿದರೆ ದೇವಲೋಕ ಹಾಳಾಗುತ್ತಾ? ಅವನು ನಾಯಿಗಿಂತ ಕಡೆಯಾದವನು. ನಿನ್ನಂತಹ ಹೆಣ್ಣಿನ ಜೊತೆ ಬಾಳುವ ಪುಣ್ಯ ಅವನಿಗಿಲ್ಲ ಬಿಡು. ಅವನು ಹೇಳಿದ ಮಾತಿಗೆಲ್ಲ ನೀ ಇಷ್ಟೊಂದು ಕೊರಗುತ್ತಿದ್ದರೆ ನಾನಿನ್ನ ಮಾತನಾಡಿಸುವುದಿಲ್ಲ ಇನ್ಮೇಲೆ ಎಂದ ಹುಸಿಮುನಿಸಿನಿಂದ. ಕಣ್ಣೀರ ಒರೆಸುತ್ತಾ ಮಧುರ, ಇಲ್ಲ, ಆ ಪಾಪಿಗಾಗಿನ ಅಳಲ್ಲ ಅರ್ಜುನ್. ಅವನ್ ಯಾರೋ ನನಗೆ ಗೊತ್ತಿಲ್ಲ. ನನ್ನ ಪ್ರಪಂಚದಲ್ಲಿ ಈ ಮನೆ ಮಾತ್ರ, ಮತ್ತೆ ಪುಷ್ಪಮ್ಮ ಮಾತ್ರ ಎನ್ನುತ್ತಿರುವಂತೆ ಅಮ್ಮ ಊಟಕ್ಕೆ ಕರೆದದ್ದು ಕೇಳಿ ಮಧುರ ಹೊರಟಳು. ಅಕ್ಕ ಆಡಿದ ಕೊನೆಯ ಮಾತುಗಳು, ಕಮಲ್ ಆಗಿರುವ ಇನ್ನೊಂದು ಮದುವೆ, ಅಷ್ಟಾದರೂ ಇನ್ನೊಂದು ಹೆಣ್ಣಿನ ಬಾಳು ಹಾಳಾಯಿತೆಂದು ದುಃಖಿಸುವ ಅಕ್ಕನ ಮನಸ್ಸು, ಇವೆಲ್ಲ ಅರ್ಜುನ್ನ ಮನಸ್ಸಿಗೆ ನಾಟಿದ್ದವು. ಇದುವರೆಗೂ ಅವನ ತಲೆಯಲ್ಲಿ ಹೊಳೆಯದೇ ಉಳಿದ ಯೋಚನೆಯೊಂದು ಮಿಂಚಿತ್ತು. ಬಾಳಿದ ಮಧುರಾಳ ಬಾಳಿನಲ್ಲಿ ಚೇತನವ ತುಂಬುವಂತ ಯೋಚನೆಯೂ ಹೊಳೆದಿತ್ತು. ಅಮ್ಮನ ಮುದ್ದಿನಿಂದ ಮಿಂದೆದ್ದ ಮೌರ್ಯಗೆ ನನ್ನ ಮದುವೆ ಅಮ್ಮಂಗೆ ಈ ಪರಿಯ ಸಂತಸ ಕೊಡುತ್ತಾ? ಅಯ್ಯಪ್ಪ ಎನ್ನುತ್ತಾ, ಅಮ್ಮ ಜಾಸ್ತಿ ಖುಷಿ ಪಡ್ಬೇಡ, ಆಮೇಲೆ ಅತ್ತೆ ಸೊಸೆ ಜಗಳ ಬಿಡ್ಸೋಕೆ ನಾ ಬರಲ್ಲ ನೋಡು ಎಂದ ನಗುತ್ತಾ. ಹೇ ಮೌರ್ಯ, ನನ್ ನೋಡಿದ್ರೆ ನಿಂಗೆ ಸೊಸೆ ಹತ್ರ ಜಗಳ ಮಾಡೋ ಥರ ಕಾಣ್ತೀನಾ? ಅಷ್ಟಕ್ಕೂ ನನ್ನ ಸೊಸೆ ಬಂಗಾರ ಎಂದರು ಅರಿವಿಲ್ಲದೆ. ಮನದ ಮಾತು ನಾಲಿಗೆಯವರೆಗೂ ಬಂದಿತ್ತು. ಅಮ್ಮ ಏನಂದೆ? ಸೊಸೆ ಬಂಗಾರನಾ? ಹೇಳ್ತಾ ಇರುವಂತೆ ಪುಷ್ಪ ಮಾತು ಬದಲಿಸಲು ಪ್ರಯತ್ನಿಸಿದರು. ಹೇಳಮ್ಮ, ಸೊಸೆ ಬಂಗಾರ ಅಂದ್ರೆ ನಾನೇನು ಕಾಗೆ ಬಂಗಾರನಾ ಅಂದ. ಪುಷ್ಪಾರಿಗೆ ಮಗ ನನ್ನ ಮಾತಿನ ಸೂಕ್ಷ್ಮ ಅರಿತಿಲ್ಲ ಎಂಬುವುದು ಗೊತ್ತಾಗಿ ಸಮಾಧಾನ ಪಟ್ಟರು. ಇಬ್ಬರು ನಗುತ್ತಾ ಊಟ ಮುಗಿಸಿದರು. ಸೋಮವಾರ ವಾಪಸ್ ಮಂಗಳೂರಿಗೆ ಹೊರಡುತ್ತಿದ್ದೇನೆ ಅಂದ. ಅಮ್ಮನಿಗೆ ಮಧುರಾಳ ಬಗ್ಗೆ ಮಗನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುವ ತವಕ. ಇತ್ತ ಅರ್ಜುನ್ನಿಗೆ ಮೌರ್ಯ ಬೆಳಗ್ಗೆ ಮನೆ ಹತ್ರ ಬಾ, ಮಾತನಾಡುವುದಿದೆ ಎಂದಿದ್ದ. ಅರ್ಜುನ್ ಸಹ ನಾನು ನಿನ್ನ ಹತ್ರ ಏನೋ ಮುಖ್ಯವಾದ ವಿಷಯ ಪ್ರಸ್ತಾಪ ಮಾಡಬೇಕು ಮೌರ್ಯ ಎಂದಿದ್ದ. ಬೆಳಗಾದ ಕೂಡಲೇ ಮೌರ್ಯನ ಕಾಣುವ ಕಾತರ. ಒಟ್ಟಾರೆ ಪುಷ್ಪ ಮತ್ತು ಅರ್ಜುನ್ರ ಯೋಚನೆಯು ಒಂದೇ, ಅದು ಮಧುರ. ಬೆಳಗಾಗಿದ್ದೇ ತಡ. ಅರ್ಜುನ್ ಗಡಿಬಿಡಿಯಿಂದ ತಯಾರಾಗುತ್ತಿದ್ದ. ಮಧುರಾಳಿಗೆ ಅರ್ಜುನ್ನ ಮನದಿಂಗಿತ ತಿಳಿದಿಲ್ಲ. ಮಾತುಕತೆಗೆ ಹೊರಡಲು ಅವಸರಿಸುತ್ತಿದ್ದಾನೆಂದು ಭಾವಿಸಿದಳು. ಆದರೆ ತನ್ನ ಬಗ್ಗೆ ಮಾತುಕತೆ ಎಂಬುವುದು ತಿಳಿಯಲಿಲ್ಲ. ಇವತ್ತು ಅಕ್ಕನನ್ನ ಜೊತೆಗೆ ಕರೆದೊಯ್ಯುವುದು ಬೇಡ ಎಂದು ತಾನೊಬ್ಬನೇ ಲಘು ಬಗೆಯಲ್ಲಿ ಮೌರ್ಯನ ಮನೆ ತಲುಪಿದ. ಗೆಳೆಯನ ಕಂಡಿದ್ದೆ ಮೌರ್ಯ ಸಹ ಅವನ ಜೊತೆ ತೋಟದತ್ತ ಹೊರಡಲು ತಯಾರಾಗಿದ್ದ. ಇಬ್ಬರೂ ಹೊರಟಿರುವುದು ಕಂಡು ತಾಯಿ ಮನಸ್ಸು ಸಿಹಿ ಸುದ್ದಿಯನ್ನೇ ಬಯಸಿತ್ತು. ಮಧುರಾಳಿಗೆ ಮನೆಯಿಂದ ಹೊರಟಾಗ ನಿನ್ನೆಯ ಘಟನೆ ಮನಸ್ಸನ್ನು ಕದಡಿತ್ತು. ಮತ್ತೆ ದಾರಿಯಲ್ಲಿ ಕಮಲ್ ಸಿಕ್ಕರೆ? ಆತಂಕದಲ್ಲಿ ಹೆಜ್ಜೆ ಹಾಕಿದಳು. ದಾರಿಯಲ್ಲಿ ಕಮಲ್ ಸಿಗಲಿಲ್ಲ. ಆದರೆ ಅವನ ಪರಿಚಯದವರು ನಿನ್ನೆ ಅವನನ್ನು ತನ್ನೂರಿನಲ್ಲಿ ನೋಡಿದವರು ಎದುರಾದರು. ಮಧುರ, ನಿನ್ನ ಗಂಡನ ನೋಡ್ದೆ ನಿನ್ನೆ ಎಂದಾಗ, ನಂಗೆ ಗಂಡ ಇಲ್ಲ ಮಧುರ ಕಟುವಾಗಿಯೇ ಉತ್ತರಿಸಿದಳು. ಕಮಲ್ ನಿನ್ನ ಗಂಡ ಅಲ್ವಾ? ಮೊದಲೇ ನೊಂದಿದ್ದ ಮನಸ್ಸು ಆಕ್ರೋಶಗೊಂಡಿತ್ತು. ಯಾವ ಕಮಲ್? ಅವನೀಗ ನನ್ನ ಗಂಡ ಅಲ್ಲ,
ಡಿವರ್ಸ್ ಆಗಿ ಆಗ್ಲೇ ತಿಂಗಳ ಮೇಲಾಯ್ತು ಎಂದು ಹೇಳುತ್ತಾ ಮತ್ತೆ ಅವರ ಜೊತೆ ಮಾತಿಗೆ ನಿಲ್ಲದೆ ಹೊರಟಳು. ಮಧುರ ನೆಮ್ಮದಿಯ ನೆಲೆ ಪುಷ್ಪಾರ ಮನೆಯತ್ತ ಹೊರಟರೆ ಅರ್ಜುನ್ನ ಗಾಡಿ ನೆಮ್ಮದಿಯ ಕಾಣಲು ತೋಟದತ್ತ ಹೊರಟಿತ್ತು. ಯಾರ ಮನಸ್ಸಿನಲ್ಲಿ ಏನಿದೆ ಎಂದು ಬಲ್ಲವರಾರು. ಅರ್ಜುನ್ನ ಜೊತೆ ತೋಟಕ್ಕೆ ಬಂದ ಮೌರ್ಯನಿಗೆ ಹಸಿರ ಹಾಸು ಕಂಡು ಮನಸ್ಸು ತಂಪೆನಿಸಿತು. ಅರ್ಜುನ್ನಿಗೆ ಮನದಲ್ಲಿ ಮೂಡಿದ ಮಿಂಚಿನ ಬಳ್ಳಿಯನ್ನು ಮೌರ್ಯನ ಮನದೊಳಗೆ ನೆಡುವ ತವಕ. ಆದರೆ ಏನೂ ಮಾತನಾಡುವುದಿದೆ ಬಾ ಎಂದು ಕರೆಸಿಕೊಂಡ ಮೌರ್ಯ ನನ್ನ ಜೊತೆ ಮಾತನಾಡುವಂಥದ್ದು ಏನಿದೆ ಎಂಬ ಕುತೂಹಲ ಒಂದು ಕಡೆ. ಮೌರ್ಯ, ಹೇಳು, ಯಾಕೆ ನನ್ನ ಜೊತೆ ಬಂದಿದ್ದು ಎಂದ. ಮೌರ್ಯ ಗೆಳೆಯನ ಕೈ ಹಿಡಿದು, ನೋಡು ಅರ್ಜುನ್, ನಿನ್ನಿಂದ ನನಗೆ ಒಂದು ಸಹಾಯವಾಗಬೇಕು, ಇಲ್ಲ ಅನ್ಬೇಡ ಪ್ಲೀಸ್ ಎಂದ. ಅಯ್ಯೋ ಗೆಳೆಯ, ಅದನ್ ಮಾಡೋಕೆ ಅಂತಾನೆ ನನ್ನ ಐರಾವತದ ಮೇಲೆ ನಿಂದ ಕೂರಿಸಿ ಕರೆತಂದದ್ದು. ಅದೇನು ಹೇಳು ಎಂದ. ಅಮ್ಮ ನಿನ್ನ ಮದುವೆ ವಿಚಾರ ತಿಳಿದಾಗಿಂದ ನನ್ನ ಮದುವೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂದು ಪೀಠಿಕೆ ಹಾಕಿದ. ಅರ್ಜುನ್ನಿಗೆ ಒಳಗೊಳಗೆ ಖುಷಿ. ಇವನ ಮದುವೆ ಸುದ್ದಿ ನನ್ನ ಹತ್ರ ಸಹಾಯ, ನಾನು ಬಯಸಿದ್ದು ಇದೇ ಅಲ್ವೇ ಎಂದು ಸ್ವಗತದಲ್ಲಿ ಸಂತೋಷಪಟ್ಟ. ತನ್ನದೇ ಲೋಕದಲ್ಲಿದ್ದವನನ್ನು ಮೌರ್ಯ, ಲೋ ಗೆಳೆಯ, ಏನ್ ನಿನ್ನ ಹುಡುಗಿ ನೆನಪಲ್ಲಿ ತೇಲಾಡ್ತಾ ಇದೀಯಾ ಹೇಗೆ ಎಂದಾಗ ವಾಸ್ತವಕ್ಕೆ ಬಂದಿದ್ದ. ಹೇ ಹಾಗೇನಿಲ್ಲ, ನಾ ಬೇರೆ ಏನೋ ಯೋಚಿಸ್ತಾ ಇದ್ದೆ, ಹೇಳೆಂದ. ಅರ್ಜುನ್, ನಾನು ಮದುವೆ ಆಗೋಣ ಅಂತಿದ್ದೀನಿ ಕಣೋ ಎಂದ. ಗೊಳ್ಳೆಂದು ನಕ್ಕ ಅರ್ಜುನ್, ಮದುವೆ ಆಗೋ ಮಾರಾಯ, ಹಾಗೂ ಅಂತಾನೆ ಅಮ್ಮ ಅವಸರ ಮಾಡ್ತಿರೋದು ಎಂದ. ನಗು ನಿಲ್ಸು ಮಾರಾಯ, ನನ್ನ ಸಮಸ್ಯೆ ಅದಲ್ಲ. ಮತ್ತೆ ಏನ್ ತೊಂದರೆ ಎಂದ ಅರ್ಜುನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅರ್ಜುನ್, ಹೇಳು ಮೌರ್ಯ. ಮತ್ತೆ ನಾವೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಕಣೋ. ಅಮ್ಮಂಗೆ ಹೇಳ್ಬಿಡೋ, ಇನ್ನೂ ಖುಷಿ ಆಗ್ತಾರೆ. ಹುಡುಗಿ ನೋಡೋ ಕಾಟ ತಪ್ತು ಅಂತ ಅರ್ಜುನ್ ಹೇಳಿದ. ಅದೇ ಈಗ ಬಂದಿರೋ ಸಮಸ್ಯೆ ನೋಡೋ, ನೀನೇ ಪರಿಹರಿಸಬೇಕು. ಅರ್ಜುನ್ನಿಗೆ ತುಪ್ಪ ಬಂದು ಬಾಳೆಲಿ ಬಿದ್ದಂತ ಅನುಭವ. ಅದೆಷ್ಟು ಖುಷಿ ಪಟ್ಟನೋ ಅದು ದೇವರಿಗೆ ಗೊತ್ತು. ಆದರೆ ಆ ಖುಷಿ ಕ್ಷಣಕಾಲವೂ ಉಳಿಯಲಿಲ್ಲ. ಅರ್ಜುನ್ನಿಗೆ ಬೆನ್ನು ಮಾಡಿ ನಿಂತ ಮೌರ್ಯ ಮಾತು ಮುಂದುವರೆಸಿದ್ದ. ಕಾಲೇಜಿನಲ್ಲಿ ಶೈಲಾ ಎಂಬ ನನ್ನ ಕ್ಲಾಸ್ಮೇಟ್ ಒಬ್ಬಳನ್ನ ಪ್ರೀತಿಸ್ತಾ ಇದ್ದೀನಿ. ಒಳ್ಳೆ ಹುಡುಗಿ, ಅಮ್ಮ ಇಲ್ಲ ಅವಳಿಗೆ, ಅಪ್ಪನ ಆಶ್ರಯದಲ್ಲಿ ಬೆಳೆದವಳು, ವಿದ್ಯಾವಂತೆ. ಆದರೆ ಅಮ್ಮ ಪಟ್ಟಣದ ಹುಡುಗಿನ ಒಪ್ತಾರೋ ಇಲ್ಲೋ ಕೇಳಲು ಭಯ ಎಂದ. ಅರ್ಜುನ್ ಕಣ್ಣಿಂದ ಹನಿ ಜಾರಿತ್ತು. ಅದೆಷ್ಟು ಖುಷಿಯಿಂದ ಅವಸರಿಸಿ ಬಂದಿದ್ದನೋ ಅಷ್ಟೇ ಅವಸರವಾಗಿ ಆ ಖುಷಿ ಅವನಿಂದ ಹೋಗಿತ್ತು. ತಾನು ಪ್ರಸ್ತಾಪಿಸಬೇಕೆಂದು ಬಂದ ವಿಷಯ ಮನದೊಳಗೆ ಕರಗಿತು. ಗೆಳೆಯನ ಪ್ರೀತಿ ಗೆಳೆಯನಿಗೆ ಸಿಗಲಿ, ನಾನು ಸ್ವಾರ್ಥಿಯಾಗಿ ಯೋಚಿಸಬಾರದು ಎನ್ನುತ್ತಾ ತಿರುಗಿ ಮೌರ್ಯನ ಮುಂದೆ ಬಂದ. ಮೌರ್ಯ, ಪ್ರೀತಿ ಮಾಡಿದ್ದು ತಪ್ಪಲ್ಲ, ಆದರೆ ಹುಡುಗಿ, ಅವರ ಮನೆತನ, ಅವಳು, ಅವಳ ಅಪ್ಪ ಎಲ್ಲ ಹಳ್ಳಿಯನ್ನು ಒಪ್ಕೋತಾರ, ಅದೆಲ್ಲ ಯೋಚನೆ ಮಾಡಿದ್ದೀಯಾ ಎಂದ ಭಾರವಾದ ಮನಸ್ಸಿನಿಂದ. ಮೌರ್ಯ, ಹಾ, ನನ್ನ ಬಗ್ಗೆ ಅವರೆಲ್ಲ ತಿಳ್ಕೊಂಡಿದ್ದಾರೆ. ನಾವೇನೋ ಹಳ್ಳಿಗೆ ಬಂದು ಇರಲ್ಲ ಅಲ್ವಾ, ಈ ವರ್ಷ ನನಗೆ ಕೆಲಸ ಸಿಗತ್ತೆ, ಮಂಗಳೂರಿನಲ್ಲಿಯೇ ಇರೋಣ ಅಂದುಕೊಂಡಿದ್ದೇನೆ. ಇದೆಲ್ಲ ಅಮ್ಮಂಗೆ ಹೇಳಲು ಭಯ, ಅವಳನ್ನು ಒಪ್ಪಿಸುವ ಜವಾಬ್ದಾರಿ ನಿನ್ನದು ಎಂದು ಅರ್ಜುನ್ನ ಕೈ ಹಿಡಿದ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತಿದೆ. ನಾವು ಪಾತ್ರಧಾರಿಗಳು. ಸೂತ್ರಧಾರ ಮೇಲಿರುವ ಅವನಿಚ್ಛೆ ಇದೇ ಆಗಿದ್ದರೆ ತಪ್ಪಿಸಲಾದಿದೆ. ಮನದೊಳಗೆ ಮಾತುಗಳಳಿಸಿದ. ದುಃಖದ ಸೆಲೆ ಕೊರಳ ತಪ್ಪಿತ್ತು. ಆದರೂ ತೋರ್ಗೊಡದೆ ಸರಿ, ಪ್ರಯತ್ನಿಸುತ್ತೇನೆ ಎಂದ. ಮೌರ್ಯ ಸಂತೋಷದಿಂದ ಉಬ್ಬಿಬ್ಬಾದ. ಯಾಕೆಂದರೆ ಅರ್ಜುನ್ ಮಧುರ, ಅಮ್ಮನ ಮನಸ್ಸನ್ನು ಗೆದ್ದವರು. ಇವರು ಮನಸ್ಸು ಮಾಡಿದರೆ ಅಮ್ಮ ಖಂಡಿತ ಒಪ್ಪುತ್ತಾರೆ ಎಂಬ ನಂಬಿಕೆ ಅವನದು. ಗೆಳೆಯನಿಗೆ ನನ್ನ ಅಕ್ಕನ ವಿಚಾರ ಹೇಳಬೇಕು, ಅವಳಿಗೊಂದು ಸುಂದರ ಬಾಳು ಕೊಡು ಎಂದು ಕೇಳಬೇಕು ಎಂದು ಓಡೋಡಿ ಬಂದ ಅರ್ಜುನ್ನು ದುಃಖದಿಂದ ಕುಗ್ಗಿದ್ದ. ಇತ್ತ ಮಧುರ ಪುಷ್ಪಾರ ಮನೆ ತಲುಪಿದ್ದಳು. ಮಗ ಮತ್ತು ಅರ್ಜುನ್ ಒಟ್ಟಿಗೆ ಹೋಗಿದ್ದು ಶುಭ ಸಮಾಚಾರ ಬರಬಹುದೆಂದು ಕಾಯುತ್ತಿದ್ದ ಅಮ್ಮನ ಎದುರು ಬಂದ ಮಧುರಾಳಿಗೆ ಪುಷ್ಪಾರ ಚಡಪಡಿಕೆ ಅರ್ಥವಾಗಲಿಲ್ಲ. ತನ್ನ ಪಾಡಿಗೆ ತಾನು ಹೊಲಿಗೆ ಕೆಲಸ ಶುರು ಮಾಡಿದ್ದಳು. ಅಮ್ಮ ಮಗನ ಬರುವಿಕೆಗಾಗಿ ದಾರಿ ಕಾಯುತ್ತಿದ್ದರು. ಮಗ ತನ್ನ ಮನದ ಭಾರವನ್ನು ಅರ್ಜುನ್ನ ಹೆಗಲಿಗೆ ಹಾಕಿ ನಿರಾಳನಾದ. ಆದರೆ ಅರ್ಜುನ್ ಭಾರ ಹೊರಲಾರದೆ ಸುಸ್ತಾಗಿದ್ದ. ಯಾವುದರ ಅರಿವಿಲ್ಲದೆ ಮಧುರ ಕಾಯಕದಲ್ಲಿ ತೊಡಗಿದ್ದಳು. ಅರ್ಜುನ್ನ ಹೃದಯ ಭಾರವಾಗಿತ್ತು.
ಒಂದೆಡೆ ಹೀಗಾಗಲೇ ಮದುವೆಯಾಗಿ ಡಿವೋರ್ಸ್ ಆದ ನನ್ನ ಅಕ್ಕನನ್ನು ಸೊಸೆ ಮಾಡಿಕೊಳ್ಳಿ ಎಂದು ನಾನು ಯಾವ ಬಾಯಿಂದ ಕೇಳಲಿ? ಅವರು ತನ್ನಕ್ಕನ ಮೇಲಿನ ಅನುಕಂಪದಿಂದ ತಾಯಿ ಪ್ರೀತಿ ತೋರುತ್ತಿದ್ದಾರೆ. ಹಾಗಂತ ಮಮತಾಮಯಿ ಪುಷ್ಪಾರಿಗೆ ಮೌರ್ಯನ ವಿಚಾರ ತಿಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಜವಾಬ್ದಾರಿ ನೆನೆಸಿಕೊಂಡ ಅರ್ಜುನ್ನಿಗೆ ತಂಪಾದ ತೋಟದಲ್ಲಿದ್ದರೂ ಬೆವರಿನಿಂದ ತೊಯ್ದಿದ್ದ. ಮೌರ್ಯ ಒಂದೇ ಸಮ ಶೈಲಾಳ ಬಗ್ಗೆ, ಅವಳ ತನ್ನ ಪ್ರೀತಿಯ ಬಗ್ಗೆ ಮಾತನಾಡುತ್ತಾ ತೋಟವೆಲ್ಲ ಸುತ್ತುತ್ತಿದ್ದ. ಅವನಿಗೆ ಅರ್ಜುನ್ನ ಮನದಾಳದ ನೋವು ಅರಿವಿಗೆ ಬರಲೇ ಇಲ್ಲ. ಗೆಳೆಯನ ಪ್ರತಿ ಮಾತಿಗೂ ಆ ಹೂ ಎನ್ನುತ್ತಾ ಅವನೆಲ್ಲ ಭಾವನೆಗಳಿಗೂ ಕಿವಿಯಾಗಿದ್ದ ಅರ್ಜುನ್. ಆದರೆ ಅರ್ಜುನ್ನೂ ಸಹ ಏನು ಮಾತನಾಡ ಬಯಸಿದ್ದ ಎಂಬುದನ್ನು ಸಂಪೂರ್ಣ ಮರೆತಿದ್ದ. ಮಧ್ಯಾಹ್ನದ ಸಮಯವಾದ ಕಾರಣ ಹಸಿವು ಮೌರ್ಯನನ್ನು ಎಚ್ಚರಿಸಿತು. ಅಯ್ಯೋ, ನಾನೊಬ್ನು ಪ್ರೀತಿಸಿದ ಹುಡುಗಿ ಗುಂಗಲ್ಲೇ ಕಳೆದು ಬಿಟ್ಟೆ. ನೀನು ಏನೋ ಹೇಳಬೇಕು ಅಂತಿದ್ದೆ, ಏನೇಳು? ನೀನು ನಿನ್ನ ಹುಡುಗಿ ಬಗ್ಗೆ ಹೇಳಬೇಕಿತ್ತಾ? ಹೇಳು, ನಾ ಕೇಳ್ತೇನೆ ಎಂದ ಅವಸರಿಸುತ್ತ. ಅರ್ಜುನ್ ಮಾತು ಮರೆತಿದ್ದ. ಏನಿಲ್ಲ ಬಿಡೋ, ಮುಂದಿನ ವಾರ ಮಾತುಕತೆ ಇದೆ ಅಂತ ಹೇಳಲು ಬಂದಿದ್ದೆ ಎಂದ. ಎದೆಯಾಳದ ಮಾತು ಬಾಯಿಗೆ ಬರಲಿಲ್ಲ. ಬರುವಾಗ ಇದ್ದ ಹುರುಪು ಮನೆಗೆ ವಾಪಸ್ ಹೊರಡುವಾಗ ಇರಲಿಲ್ಲ. ಮನೆ ಮುಂದೆ ಗಾಡಿ ಬಂದಾಗ ಅಮ್ಮ ಲಘುಬಗೆಯಿಂದ ಸ್ವಾಗತಕ್ಕಾಗಿ ಬಂದರು. ಮೌರ್ಯ ಕೋಣೆ ಸೇರಿದರೆ ಅರ್ಜುನ್ ಅಕ್ಕನ ಹರಿಸುತ್ತಾ ನಡೆದ. ಆದರೆ ಪುಷ್ಪಾರು ಬಿಡಬೇಕಲ್ಲ. ಅರ್ಜುನಿಗೆ ಅವರ ಮುಖ ಕಂಡಾಗಲೇ ಒಳಗೊಳಗೆ ಭಯವಾಗುತ್ತಿತ್ತು. ಅರ್ಜುನ್ನ ಮುಖಲಕ್ಷಣ ಕಂಡು ಕಳವಳಗೊಂಡಿತ್ತು ತಾಯಿ ಹೃದಯ. ಅರ್ಜುನ್ ಕಾಲ್ ತೊಳೆದು ಬಾ, ಊಟ ತಿನ್ನೀಯ ಎನ್ನುತ್ತಾ ಮಗನನ್ನು ಕೂಗಿದರು. ಮೌರ್ಯ ವಿಸಿಲ್ ಹಾಕುತ್ತಾ ಊಟಕ್ಕೆ ಕುಳಿತ. ಅರ್ಜುನ್ ಆಗಲೇ ಊಟಕ್ಕೆ ಕುಳಿತಾಗಿದ್ದ. ಮಧುರಾಳನ್ನು ಕರೆಯಮ್ಮ, ಒಟ್ಟಿಗೆ ಊಟ ಮಾಡೋಣ ಎಂದಾಗ ಅರ್ಜುನ್ ಒಳಗೊಳಗೆ ಸಂಕಟ ಪಡುತ್ತಿದ್ದ. ಆ ಸೂಕ್ಷ್ಮವನ್ನು ಪುಷ್ಪ ಗ್ರಹಿಸದೇ ಇರಲಿಲ್ಲ. ಬೇಡ, ಅವಳಿಗೆ ಕೆಲಸ ಇದೆ, ಸಂಜೆ ಒಳಗೆ ಸರಳಾಳ ಮದುವೆ ಬಟ್ಟೆ ಕೊಡಬೇಕು ಎನ್ನುತ್ತಾ ಅರ್ಜುನ್ನನ್ನು ನೋಡಿದರು. ಕಣ್ಣು ಕೆಂಪಗಾಗಿತ್ತು. ಮಗ ಊಟ ಮಾಡಿ ಹೋದ ನಂತರ ಅರ್ಜುನ್ನ ಸಮೀಪ ಬಂದ ಪುಷ್ಪ, ಯಾಕೆ ಹೀಗಿದ್ದೀಯಾ ಅರ್ಜುನ್? ಊಟವೂ ಸರಿ ಮಾಡಲಿಲ್ಲ? ಮಗ ಮದುವೆ ವಿಷಯ ಏನಾದರೂ ಮಾತನಾಡಿದನಾ ಎಂದಾಗ ಅರ್ಜುನ್ನ ತಡೆದಿಟ್ಟ ದುಃಖ ಹನಿಯಾಗಿ ಹರಿದಿತ್ತು. ಅಮ್ಮ ಎಂದ. ಹೇಳು ಅರ್ಜುನ್, ಯಾಕೆ ದುಃಖ? ಅಮ್ಮ, ನಿಮ್ಮ ಮನೆಗೆ ಸೊಸೆಯಾಗಿ ನನ್ನ ಅಕ್ಕನ ಕಳುಹಿಸಬೇಕೆಂಬ ಮಹದಾಸೆಯಿಂದ ಇಂದು ಮೌರ್ಯನಲ್ಲಿ ಕೇಳಬೇಕೆಂದಿದ್ದೆ. ಆದರೆ ಮಾತು ಹೊರಡಲಿಲ್ಲ. ಹೇಳು, ಆದರೆ ಏನಾಯ್ತು? ಈಗಾಗಲೇ ಒಂದು ಮದುವೆಯಾದ ಹುಡುಗಿ ಬೇಡ ಅಂತ ಹೇಳೋದ್ನಾ? ಹೇಳು, ಏನಂದ? ಇಲ್ಲಮ್ಮ, ಅದರ ಬಗ್ಗೇನೂ ಹೇಳಲಿಲ್ಲ. ನಾ ವಿಷಯ ಪ್ರಸ್ತಾಪಿಸುವ ಮೊದಲೇ ಅವನು ಅವನ ಪ್ರೀತಿಯನ್ನು ಹೇಳಿಕೊಂಡ. ತಾಯಿಯ ಮನ ಕದಡಿತ್ತು. ಮಗ ಮೌರ್ಯಗೆ ಸದ್ಗುಣ ಸುಶೀಲೆ ಮಧುರಾಳನ್ನು ತರಬೇಕೆಂದು ತುಡಿಯುತ್ತಿದ್ದವನವು ಆ ಸ್ಥಾನದಲ್ಲಿ ಇನ್ಯಾರೋ ಬರುತ್ತಾರೆಂಬುದು ಒಪ್ಪಿಕೊಳ್ಳಲಾಗದ ಸ್ಥಿತಿ ತಲುಪಿತ್ತು. ಅಮ್ಮ ಎಂದು ಅರ್ಜುನ್ ಕೈ ಹಿಡಿದಾಗ ವಾಸ್ತವಕ್ಕೆ ಬಂದಿದ್ದರು. ಅಮ್ಮ, ನಾನು ಅಕ್ಕನಿಗೆ ಮತ್ತೊಂದು ಮದುವೆ ಮಾಡುವ ಬಗ್ಗೆ ಸ್ವಲ್ಪವೂ ಯೋಚಿಸಿರಲಿಲ್ಲ. ಆದರೆ ಮೊನ್ನೆ ಬಾವ ಇನ್ನೊಂದು ಮದುವೆಯಾಗಿ ಊರೂರು ಸುತ್ತುತ್ತಿದ್ದಾನೆ ಎಂಬುದು ಗೊತ್ತಾದಾಗ ನನ್ನಕ್ಕನಿಗೆ ಮದುವೆ ಯಾಕಾಗಬಾರದು ಎಂಬ ಯೋಚನೆ ಬಂತು. ಕೂಡಲೇ ನೆನಪಾಗಿದ್ದು ನನ್ನ ಗೆಳೆಯ ಮೌರ್ಯ. ಕಣ್ಣು ತೀವ್ರವಾಗಿತ್ತು, ಮಾತು ಮುಂದುವರೆದಿತ್ತು. ಆದರೆ ಅವನು ಇನ್ಯಾರನ್ನೋ ಪ್ರೀತಿಸುತ್ತಿದ್ದಾನೆ ಎಂದಾಗ ಅವನ ಪ್ರೀತಿಗೆ ಆಧಾರವಾಗಿ ನಿಲ್ಲಬೇಕೆಂದುಕೊಂಡು ನನಗೆ ನಾನೇ ಸಮಾಧಾನ ಪಟ್ಟುಕೊಂಡೆ ಎಂದು ತನ್ನ ಮಾತು ಮುಗಿಸಿದ. ಅರ್ಜುನ್ನ ಮಾತಿಗೆ ಕಿವಿಯಾಗಿದ್ದಳೋ ಮಧುರ. ಎದೆ ದಸಕ್ಕೆಂದಿತು. ಆಗಿರುವ ಒಂದು ಮದುವೆಯೋ ಮನಸ್ಸನ್ನು ಹೊಡೆದಿತ್ತು. ಮದುವೆ, ಗಂಡ, ಸಂಸಾರ ಈ ಪದಗಳು ಅರ್ಥ ಕಳೆದುಕೊಂಡಿದ್ದವು. ಹೀಗಿರುವಾಗ ಅರ್ಜುನ್ನ ಈ ಯೋಚನೆ, ಅದು ಮೌರ್ಯಗೆ ನನ್ನ ಮದುವೆ ಮಾಡಿಸಲು ಹೊರಟಿದ್ದಾನೆ. ಎಂಥ ಹುಚ್ಚು ಯೋಚನೆ ಇವನದು ಎಂದಿತು ಮಧುರಾಳ ಮನ. ತಾನು ಕದ್ದು ಕೇಳುವುದು ಸರಿಯಲ್ಲ, ನೇರವಾಗಿ ಅರ್ಜುನ್ಗೆ ಹೇಳಬೇಕೆಂದು ಹೆಜ್ಜೆ ಮುಂದಿಡಲು ಹೊರಟಾಗ ಪುಷ್ಪಾರ ಮಾತು ತಡೆದಿತ್ತು. ಅರ್ಜುನ್, ನಿನ್ನ ಗೆಳೆಯನಿಗೆ ಹೇಳಿಬಿಡು, ಮಧುರ ಈ ಮನೆ ಮಹಾಲಕ್ಷ್ಮಿ. ಅವಳ ಹೊರತು ನಾನು ಬೇರೆ ಯಾರನ್ನು ಈ ಮನೆ ಸೊಸೆ ಅಂತ ಒಪ್ಪುವುದಿಲ್ಲ. ಅರ್ಜುನ್ ಮತ್ತು ಮರೆಯಲ್ಲಿ ನಿಂತು ಮಾತನ್ನು ಆಲಿಸುತ್ತಿದ್ದ ಮಧುರ ಇಬ್ಬರಿಗೂ ಪುಷ್ಪಾರ ಮನದಾಳದ ಮಾತು ಆಶ್ಚರ್ಯ ಉಂಟು ಮಾಡಿತ್ತು. ಪುಷ್ಪ ಅವರು ಆಸೆ ಪಟ್ಟಂತೆ ಮಧುರ ಅವರ ಮನೆ ಸೊಸೆಯಾಗುತ್ತಾಳ? ಮಧುರಾಳನ್ನು ಮದುವೆಯಾಗಲು ಮೌರ್ಯ ಒಪ್ಪುತ್ತಾನ? ಮಧುರ ಮತ್ತೊಂದು ಮದುವೆಯಾಗಲು ಒಪ್ಪುತ್ತಾಳ? ಮುಂದೆ ಮಧುರ ಜೀವನ ಹೇಗಿರಲಿದೆ? ಕಾಯ್ದು ನಿರೀಕ್ಷಿಸಿ.
ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.